ಶಾಸ್ತ್ರಿಗಳೇ, ಇನ್ನು ಮುಂದಿನ ರಾಶಿಗಳಾಗಿರುವ ತುಲಾ, ವೃಶ್ಚಿಕ ಹಾಗೆ ಧನಸ್ಸು ರಾಶಿಗಳ ಫಲಾಫಲ ಇಡೀ ವಾರ ಯಾವ ರೀತಿಯಾಗಿದೆ ಗಮನಿಸ್ತಾ ಹೋಗೋಣ. ತುಲಾ ರಾಶಿಯವರಿಗೆ ಚಂದ್ರ ವ್ಯಯದಲ್ಲಿ ಸಂಚರಿಸ್ತಾನೆ. ಈ ಕಾರಣದಿಂದ ಸ್ವಲ್ಪ ಹುಷಾರಾಗಿರಬೇಕು. ಸ್ತ್ರೀಯರಿಗೆ ಹೆಚ್ಚಿನ ವ್ಯಯ, ಖರ್ಚು, ವೃತ್ತಿಯಲ್ಲಿ ಹೆಚ್ಚಿನ ಪರಿಶ್ರಮ ಉಂಟಾಗ್ಬಿಡುತ್ತೆ. ಕುಟುಂಬದಲ್ಲಿ ಘರ್ಷಣೆಗಳು, ದಾಂಪತ್ಯದಲ್ಲಿ ಮನಸ್ತಾಪ. ಏನಪ್ಪ ತುಲಾ ರಾಶಿಯವರಿಗೆ ಹಬ್ಬ ಮಾಡಬೇಕೋ ಬೇಡವೋ, ವಾತಾವರಣ ಹೇಗಿದೆ ಅಂತ ಅನಿಸುತ್ತೆ ನಿಮಗೆ. ಯಾಕೆಂದರೆ ಚಂದ್ರ, ಕುಜ ಇವರೆಲ್ಲ ವ್ಯಯದಲ್ಲಿ ಸಂಚರಿಸ್ತಾ ಇದ್ದಾರೆ. ಈ ಕಾರಣದಿಂದಾಗಿ ಸ್ವಲ್ಪ ಅಸಮಾಧಾನ, ಪ್ರೆಷರ್ ಜಾಸ್ತಿ ಆದಾಗ, ಕೆಲಸದ ಒತ್ತಡ ಬಿದ್ದಾಗ ಸಹಜವಾಗಿ ಬ್ಲಾಸ್ಟ್ ಆಗ್ತಾರೆ. ಎಲ್ಲ ನಾನೇ ಮಾಡಬೇಕಲ್ಲ ಅಂತಕ್ಕಂಥದ್ದು ಒಂದು ಬಂದುಬಿಡುತ್ತೆ ಮತ್ತು ಆ ಕೆಲಸ ಒಂದು ನೆಟ್ಟಗಾಗೋದಿಲ್ಲ, ಹೀಗಾಗಿ ಹಾಳಾಗಿಬಿಡುತ್ತೆ. ಆದರೆ ಭಾಗ್ಯಸ್ಥಾನದಲ್ಲಿ ಗುರುವಿದ್ದಾನೆ, ಗುರುವಿನ ದೃಷ್ಟಿ ನಿಮ್ಮ ರಾಶಿಗಿದೆ. ಹೀಗಾಗಿ ಆತಂಕ ಮಾಡ್ಕೋಬೇಡಿ. ಯಾರೋ ಹಿರಿಯರು, ಗುರು ಸಮಾನದಲ್ಲಿ ಇರ್ತಕ್ಕಂಥವ್ರು, ಅಂಥವರಿಂದ ಒಂದು ಒಳ್ಳೆಯ ಮಾರ್ಗದರ್ಶನ, ಒಂದು ಒಳ್ಳೆಯ ಸಲಹೆ, ಸಹಕಾರ ಇವುಗಳು ಕೂಡ ಸಿಗುತ್ತೆ. ಇದರ ಜೊತೆಗೆ ಯೋಚನೆ ಮಾಡೋದು ಬೇಡ. ದಾಂಪತ್ಯದಲ್ಲಿ ಸ್ವಲ್ಪ ಮನಸ್ತಾಪ, ಅವರು ಹಬ್ಬದಲ್ಲಿ ಭಾಗಿಯಾಗಲಿಲ್ಲ, ಈ ಥರದ್ದೆಲ್ಲ ಒಂದು ಮನಸ್ತಾಪ, ಮನಸ್ಸಿಗೆ ಬೇಸರ ಆಗೋ ಸಾಧ್ಯತೆ ಇದೆ. ಇದರ ನಿವಾರಣೆಗೆ ಪರಿಹಾರ ಇದೆ, ಆಮೇಲೆ ನೋಡೋಣ. ವಾರದ ಅಂತ್ಯ ಭಾಗಕ್ಕೆ ಬರೋಣ. ಈಗ ವಾರಾಂತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ, ಮಾರುಕಟ್ಟೆಗಳ ಲಾಭ ಇತ್ಯಾದಿ ಚೆನ್ನಾಗಿದೆ. ಸ್ತ್ರೀಯರಿಗೆ ಹೆಚ್ಚಿನ ಅನುಕೂಲ, ಧರ್ಮ ಶುಭ ಕಾರ್ಯಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು ಇದೆಲ್ಲ. ಗುರುವಾರದಿಂದ ಹಬ್ಬದವರೆಗೆ ನಿಮಗೆ ಕಿರಿಕಿರಿ ನೋಡಿ. ಹಬ್ಬ ಆಗೋಷ್ಟರಲ್ಲಿ ಹೈರಾಣ ಹೋಗ್ಬಿಡ್ತೀರ. ಆಮೇಲೆ ತುಂಬ ನಿರಾಳತೆ ಆಗ್ಬಿಡ್ತು. ಊರಿಗೆ ಹೋದರೂ ಅಷ್ಟೇ, ಇಲ್ಲಿದ್ದರೂ ಅಷ್ಟೇ, ಎಲ್ಲಿ ಹೋದರೂ ನಿಮಗೆ ಕೆಲಸ ಮಾತ್ರ ತಪ್ಪಲಿಲ್ಲ ಅನ್ನೋ ಥರ ಆಗಿಬಿಡುತ್ತೆ ಪಾಪ ಈ ವಾರದಲ್ಲಿ. ಇದಕ್ಕೇನಪ್ಪ ಪರಿಹಾರ? ತುಲಾ ರಾಶಿಯವರಿಗೆ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿ, ದುರ್ಗಾ ಪ್ರಾರ್ಥನೆ, ಗೌರಿ ಪ್ರಾರ್ಥನೆ ಹೇಗೂ ಮಾಡ್ತಿರಲ್ಲ, ಒಂದು ಗೌರಿ ಅಷ್ಟೋತ್ತರ ಮನಸ್ಸಿಗೆ ನೆಮ್ಮದಿಯಾಗಿ ಒಂದು ಕಡೆ ಕೂತ್ಕೊಂಡು, ಯಾರು ಮಾತಾಡದೆ, ಯಾರು ಬರದೇ, ಡಿಸ್ಟರ್ಬ್ ಮಾಡದೇ ಇರತಕ್ಕಂತಹ ಸ್ಥಳದಲ್ಲಿ ಬೋಲ್ಟ್ ಹಾಕ್ಕೊಂಡು ನೀವು ರೂಮಲ್ಲಿ ಕೂತರೂ ಚಿಂತೆ ಇಲ್ಲ. ಸ್ವಲ್ಪ ಲಲಿತಾ ಸಹಸ್ರನಾಮ ಹೇಳ್ಕೊಂಬಿಟ್ಟಿದ್ರ ಜೊತೆಗೆ ತುಂಬ ಸಹಾಯವಾಗುತ್ತೆ. ಮಂಗಳವಾರ ದಿವಸ ಮಾಡಿ ನೋಡಿ. ಆ ವಾರ ಇಲ್ಲ, ಈ ವಾರ ಇಲ್ಲ, ಚೆನ್ನಾಗಿರ್ತಾರೆ. ಇನ್ನು ವೃಶ್ಚಿಕ ರಾಶಿ ಹೋಗೋಣ. ವೃಶ್ಚಿಕ ರಾಶಿಯವರಿಗೆ ಹಾಲು ಹೈನು ಕ್ಷೇತ್ರದಲ್ಲಿ ತುಂಬ ಲಾಭದಾಯಕವಾಗಿದೆ. ಚಂದ್ರ, ಕುಜ ಇಬ್ಬರು ಲಾಭದಲ್ಲಿದ್ದಾರೆ, ಹೀಗಾಗಿ ಚೆನ್ನಾಗಿದೆ. ಆರೋಗ್ಯ ವ್ಯತ್ಯಾಸ ಆಗುತ್ತೆ ಸ್ವಲ್ಪ ಮಟ್ಟಿಗೆ. ಅದು ಮಾಂದ್ಯ ಕಾರಣದಿಂದಾಗಿ, ನಿಮ್ಮ ಜನ್ಮದಲ್ಲೇ ಮಾಂದ್ಯ ಸಂಚರಿಸ್ತಾನೆ. ಆದರೂ ಹಬ್ಬ ದಿವಸ ಪಾಪ ಎಷ್ಟೋ ಜನಕ್ಕೆ ಹಬ್ಬ ಇರ್ತದೆ, ಮನೆ ಮಕ್ಕಳೆಲ್ಲ ಬಂದಿರ್ತಾರೆ, ನೆಂಟರು ಇಷ್ಟೆಲ್ಲ ಬಂದಿರ್ತಾರೆ, ಆದರೆ ಆರೋಗ್ಯ ಹಾಳಾಗ್ಬಿಟ್ಟಿರುತ್ತೆ. ತಾಯಂದ್ರ ಪರಿಸ್ಥಿತಿ ಒಂದೊಂದು ಸಲ ಪಾಪ ಕಠಿಣ, ಆರೋಗ್ಯ ಹಾನಿಯಾಗಿರುತ್ತೆ. ಆದರೂ ಯಾವುದನ್ನು ತೋರಿಸ್ಕೊಳ್ದೆ ದೊಡ್ಡ ಕೆಲಸ ಮಾಡ್ತಾ ಇರ್ತಾರೆ. ಅವ್ರು ನಿಜವಲ್ಲ, ಅವರಿಗೆ ನಮಸ್ಕಾರ ಮಾಡಿದ್ರೂ ಸಾಕಾಗುತ್ತೆ. ಪ್ರತಿಯೊಬ್ಬರು ಅವ್ರ ಮನೆಯಲ್ಲಿ ಅವ್ರ ತಾಯಂದರಿಗೆ ಪ್ರತಿ ದಿವಸ ಬೆಳಗ್ಗೆದ್ದು ಒಂದು ನಮಸ್ಕಾರ ಮಾಡಿಬಿಡಿ. ಆ ಲಲಿತಾ ಪರಮೇಶ್ವರಿ ಅನುಗ್ರಹವೇ ಸಿಕ್ಬಿಡುತ್ತೆ ನಿಮಗೆ. ಆ ಥರ ಇದ್ದರೆ ದಯವಿಟ್ಟು ಸಹಕರಿಸಿ. ಅವ್ರಿಗೆ ಪಾಪ ಆರೋಗ್ಯದಲ್ಲಿ ವ್ಯತ್ಯಾಸ ಇದನ್ನು ಸೂಚಿಸ್ತಾ ಇದೆ. ಹಾಲು ಹೈನು ಕ್ಷೇತ್ರದಲ್ಲಿ ತುಂಬ ಲಾಭದಾಯಕವಾಗಿದೆ, ಚೆನ್ನಾಗಿದೆ. ವ್ಯಾಪಾರಗಳಿಗೆ ತುಂಬ ಉತ್ಕೃಷ್ಟವಾದ ಫಲ ಕಾಣಲಿಕ್ಕೆ ಖಂಡಿತ ಅವಕಾಶ ಇದೆ. ಸಂಗಾತಿಯಲ್ಲೂ ಒಂದು ಸಾಮರಸ್ಯದ ವಾತಾವರಣ ಚೆನ್ನಾಗಿದೆ. ಆರೋಗ್ಯ ಮಾತ್ರ ನೋಡ್ಕೊಳ್ಳಿ, ಗಮನ. ತಕ್ಷಣ ಏನಾದ್ರು ಮೆಡಿಸನ್ ತೊಗೊಂಡು ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ. ಹಬ್ಬದ ದಿವಸ ಆರೋಗ್ಯ ಹಾಳು ಮಾಡ್ಕೋಬೇಡಿ. ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ, ವಾರಾಂತ್ಯದಲ್ಲಿ ವೃತ್ತಿಯಲ್ಲಿ ಅನುಕೂಲ ತುಂಬ ಚೆನ್ನಾಗಿರ್ತದೆ. ಕುಟುಂಬದಲ್ಲಿ ಸೌಕರ್ಯ ಚೆನ್ನಾಗಿರ್ತದೆ, ಸಹಕಾರಗಳು ಸಿಗುತ್ತೆ. ಸ್ತ್ರೀಯರಿಗೆ ಹೆಚ್ಚಿನ ವ್ಯಯ, ಪಾಪ ನಿಮ್ಮ ಪರ್ಸ್ ಖಾಲಿ ಮಾಡ್ಕೋಬೇಕಾಗುತ್ತೆ, ಹುಷಾರು. ಆಮೇಲೆ ಚೆನ್ನಾಗಿದೆ, ಹೆಚ್ಚಿನ ಮುಂದೆ ಏನು ಗುರುವಾರದ ನಂತರದಲ್ಲಿ ಹೆಚ್ಚಿನ ಅನುಕೂಲಗಳು ಉಂಟಾಗುತ್ತೆ. ಶನಿವಾರವಂತೂ ತುಂಬ ಚೆನ್ನಾಗಿದೆ. ಆತಂಕ ಶನಿವಾರ ಭಾನುವಾರದ ವೇಳೆಗೆ ಒಳ್ಳೆಯ ಫಲವನ್ನು ಕಾಣ್ತೀರಾ, ಸಂಶಯ ಬೇಡ. ಆರೋಗ್ಯದ ದೃಷ್ಟಿಯಿಂದ ನೀವು ನೋಡಿ, ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಒಂದು ರುದ್ರಾಭಿಷೇಕ ಮಾಡಿಸಿ, ಸುಬ್ರಹ್ಮಣ್ಯ ಕವಚವನ್ನು ಹೇಳಿಕೊಳ್ಳಿ. ಮೆಡಿಸನ್ ಜೊತೆಗೆ ಇವುಗಳನ್ನು ಮಾಡೋದರಿಂದ ದೈವ ಸಹಕಾರ ಉಂಟಾಗುತ್ತೆ. ಮೆಡಿಸನ್ನು, ಔಷಧಿ ನಮಗೆ ಸಂಜೀವಿನಿಯಾಗುತ್ತೆ. ಹೀಗಾಗಿ ಆರಾಧನೆಯೂ ಬೇಕು, ಔಷಧಿಯೂ ಬೇಕು, ಎರಡನ್ನೂ ಮಾಡಿ ವೃಶ್ಚಿಕ ರಾಶಿಯವರು. ಇನ್ನು ಧನುರಾಶಿ ಗಮನಿಸೋಣ. ಧನುರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿರುತ್ತದೆ. ಅಧಿಕಾರ ಬಡ್ತಿ ಸಾಧ್ಯತೆ, ಹಬ್ಬದ ಗಿಫ್ಟ್ ನಿಮಗೆ ಬಹುಶಃ ಬರಬಹುದು, ಗಮನಿಸ್ಕೊಳ್ಳಿ. ಇನ್ನು ಓಡಾಟವೂ ಇದೆ, ಅಲೆದಾಟ, ವ್ಯಯ, ಖರ್ಚು, ಆಪ್ತರಿಂದ ದೂರ ಆಗಿಬಿಡ್ತಕ್ಕಂಥದ್ದು, ಮನಸ್ಸಿಗೆ ಯಾವುದು ಇಷ್ಟವಾಗಿರ್ತಕ್ಕಂಥವ್ರು ಮಾತಾಡದೆ ಹೋಗಿಬಿಡ್ತಕ್ಕಂಥದ್ದು, ಅಥವಾ ನಿಮ್ಮಿಂದ ಸಾಕು ಅಂತ ಹೇಳಿ ಫುಲ್ ಸ್ಟಾಪ್ ಇಡ್ತಕ್ಕಂಥದ್ದು, ಈ ಥರದ್ದೆಲ್ಲ ಸಾಧ್ಯತೆಯೂ ಇದೆ. ಆಪ್ತರಿಂದ ನೀವು ಸ್ವಲ್ಪ ದೂರ ಆಗ್ತಕ್ಕಂಥ ಸಾಧ್ಯತೆ, ಅಲೆದಾಟವೂ ಇದೆ. ವೃಥಾ ಅಲೆದಾಡದೆ ಏನೂ ಪ್ರಯೋಜನ ಆಗಲಿಲ್ಲ, ಕೆಲಸ ಆಗಲಿಲ್ಲ ಅಂತ ಈ ಥರ ಒಂದು ಸಾಧ್ಯತೆಯನ್ನು ಸೂಚಿಸ್ತಾ. ಆದರೆ ಕೆಲಸ ಕಾರ್ಯಗಳಲ್ಲಿ ಚೆನ್ನಾಗಿದೆ. ಹಬ್ಬದ ಒಂದು ವಾತಾವರಣ ನಿಮ್ಮ ಪಾಲಿಗೆ ಒಂದು ಖುಷಿಯನ್ನು ತಂದು ಕೊಡುತ್ತೆ. ಯಾವುದೇ ಕೆಲಸ, ಮನೆ, ಈವನ್ ಒಂದು ಗಣಪತಿ ತರ್ತಕ್ಕಂಥದ್ದು, ಗೌರಿ ತರ್ತಕ್ಕಂಥದ್ದು, ಆ ಕೆಲಸ ಮಂಟಪ ಕಟ್ತಕ್ಕಂಥದ್ದು, ಇದರಲ್ಲೇ ನೀವು ಒಂದು ಚಂದವನ್ನು ಕಂಡು 4 ಜನ ಮೆಚ್ಚುತ್ತಾರೆ, ಚೆನ್ನಾಗಿ ಕಟ್ಟಿದೆಯಾ, ಈ ರೀತಿಯಲ್ಲಿ ನಿಮ್ಮನ್ನು ಗೌರವಿಸ್ತಕ್ಕಂಥ ಒಂದು ಚೆನ್ನಾಗಿದೆ. ಇನ್ನು ವಾರದ ಅಂತ್ಯ ಭಾಗ ಗಮನಿಸ್ಕೊಂಡ್ರೆ, ವಾರಾಂತ್ಯದಲ್ಲಿ ಅಲ್ಲಿ ವೃತ್ತಿಯಲ್ಲಿ ವಿಘ್ನಗಳು ಬರುತ್ತೆ, ದಾಂಪತ್ಯದಲ್ಲಿ ಸ್ವಲ್ಪ ಸಾಮರಸ್ಯ, ಅದು ಚೆನ್ನಾಗಿ, ತೊಂದರೆ ಇಲ್ಲ. ಕೆಲಸ ಕಾರ್ಯಗಳಲ್ಲಿ ಮಾತ್ರ ಸ್ವಲ್ಪ ತೊಡಕು, ತೊಂದರೆ ಏನೇ ಇದೆ. ತಂದೆ ಮಕ್ಕಳಲ್ಲಿ ಮನಸ್ತಾಪ ಇದೆ, ಸ್ವಲ್ಪ ಹುಷಾರು. ಮನೆಗೆ ಹೋದವರು, ಬೆಂಗಳೂರು ಸಿಟಿಗಳಲ್ಲಿ ಇರ್ತಕ್ಕಂಥವ್ರು ಅಥವಾ ಬೇರೆ ಇನ್ನೆಲ್ಲೋ ಇರೋರು, ಒಟ್ಟು ಮನೆಗೆ ಹೋಗಿರ್ತಕ್ಕಂಥವ್ರು ಅಲ್ಲಿ ವಾತಾವರಣ ಹಾಳು ಮಾಡ್ಕೋಬೇಡಿ, ಸ್ವಲ್ಪ ಹುಷಾರಾಗಿರಿ, ಸಮಾಧಾನವಾಗಿರಿ.
ಪ್ರಾರ್ಥನೆಗೆ ಏನಪ್ಪ ಮಾಡ್ತಕ್ಕಂಥದ್ದು ಅಂತಂದರೆ, ಈ ಧನುರಾಶಿಯವರು ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಕಾರಣ ವ್ಯಯ ಇದೆ, ಅಲೆದಾಟ ಇದೆ. ಇದರೆಲ್ಲದರ ನಿವಾರಣೆಗೆ, ಮನಸ್ಸಿನ ಇಷ್ಟವಾದವರ ಏನು ನಷ್ಟ ಇವುಗಳೆಲ್ಲ ನಿವಾರಣೆಗೆ ಮಹಾಲಕ್ಷ್ಮಿ ಆರಾಧನೆ ಬಹಳ ಒಳ್ಳೆಯದು ಮಾಡಿ. ಇದು ಧನುರಾಶಿವರೆಗಿನ ಫಲಾಫಲಗಳು. ಸರಿ ಶಾಸ್ತ್ರಿಗಳೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.